ಚಿಕ್ಕಮಗಳೂರು ಅರಣ್ಯ ವಿಭಾಗದ ಮತ್ತಾವರ ಅರಣ್ಯ ಮಾಹಿತಿ ಕೇಂದ್ರದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರತಿಷ್ಠಿತ ಪರಿಸರ ಸಂರಕ್ಷಣಾ ವೇದಿಕೆಯಾದ ಗ್ರೀನ್ ಫಾರ್ ಚಿಕ್ಕಮಗಳೂರು ಮತ್ತು ಹಾಸನ ಬೆಂಗಳೂರು ಮೂಲದ ಹೌಸ್ ಆಫ್ ಭಾರತ್ ಸಂಸ್ಥೆಗಳ ಸಹಯೋಗದಲ್ಲಿ ಬೀಜದುಂಡೆಗಳನ್ನು ಬಿತ್ತುವ ಹಾಗೂ ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಗಣ್ಯರು ಸಸಿ ನೆಡುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಕಾಂಗ್ರೆಸ್ ಮುಖಂಡರಾದ ಎಂಎಲ್ ಮೂರ್ತಿಯವರು ಮಾತನಾಡಿ, ದಿನೇ ದಿನೇ ಹೆಚ್ಚುತ್ತಿರುವ ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡಲು ಹಾಗೂ ಹಸಿರನ್ನು ಹೆಚ್ಚಿಸಿ ಶುದ್ಧ ಗಾಳಿಯನ್ನು ಪಡೆಯಲು ಪ್ರತಿಯೊಬ್ಬ ಮಗು, ಪ್ರತಿಯೊಬ್ಬ ನಾಗರಿಕರು ಮರ ಗಿಡಗಳನ್ನು ನೆಟ್ಟು ಉಳಿಸಿ ಬೆಳೆಸಬೇಕಾದ ಅಗತ್ಯವಿದೆ ಎಂದು ಮಾತನಾಡಿದರು. ದೇವಸ್ಥಾನ ಪೂಜೆ ಮಾಡಬೇಕಿಲ್ಲ, ಒಂದು ಗಿಡ ನೆಟ್ಟರೆ ಅದಕ್ಕಿಂತ 100ರಷ್ಟು ಪುಣ್ಯ ಬರುತ್ತೆ. ಸೊ ಆ ಒಂದು ವಿಚಾರದಲ್ಲಿ ನೀವು ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಸೇರಿಸಿ ಬಿಂದಾಸ್ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ತಗೊಳ್ಳೋದು, ಆದರೆ ಇದು ಅಳಿದ ಸೇವೆ ಮಾಡ್ತಕ್ಕಂಥದ್ದಿಲ್ಲ, ಇದು ಮುಖ್ಯ. ಇನ್ನೂ ಬೇಕಾದ್ರೆ ಅವ್ನು ಯಾರಿಗೂ ಹೇಳಿದರೆ ಎಲ್ಲೋ ಒಂದು ಗಿಡ ನೆಡ್ತಾನೆ, ಅದಕ್ಕೊಂದು ಗೊಬ್ಬರ ಹಾಕ್ತಾನೆ, ಕಳೆ ತೆಗಿತಾನೆ ಅಂದರೆ ಅದಿನ್ನೂ ಪವಿತ್ರವಾದಂಥ ಕೆಲಸ. ಆ ಕೆಲಸವನ್ನು ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ನಿಮಗೆ ಭಗವಂತ ಆಯುಷ್ ಆರೋಗ್ಯ ಮುಖಾಂತರ. ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ಮಾತನಾಡಿ, ಶಾಲೆಗಳಲ್ಲಿ ಮರಗಳನ್ನು ಬೆಳೆಸುವ ಮೂಲಕ ಸೌಂದರ್ಯವನ್ನು ಹೆಚ್ಚಿಸುವುದರ ಜೊತೆಗೆ ಆರೋಗ್ಯಕರ ವಾತಾವರಣ ನಿರ್ಮಾಣ ಮಾಡಲು ಸಾಧ್ಯವಿದೆ ಎಂದರು. ವ್ಯಕ್ತಿ ಒಂದು ಗಿಡ ನೆಟ್ಟರೆ ಸಾಕು. ಆ ನಿಟ್ಟಿನಲ್ಲಿ ಪ್ರದೀಪ್ ಸರ್ ಹೇಳಿದಂಗೆ ನಮ್ದು ಇದರಲ್ಲಿ ನನ್ನ ಇದೇನಿಲ್ಲ, ಇಲ್ಲೆಲ್ಲ ಏನಂದ್ರೆ ಟೀಮ್ ವರ್ಕ್. ನಮ್ಮ ಹುಡುಗರು ಇವತ್ತು ಮಾಡ್ತಾರೆ. ಕೋವಿಡ್ ಸಮಯದಲ್ಲೂ ಕರ್ನಾಟಕದಲ್ಲಿ ಫಸ್ಟ್ ಆಂಬುಲೆನ್ಸ್ ನಾವು ಫ್ರೀ ಆಂಬುಲೆನ್ಸ್ ಸ್ಟಾರ್ಟ್ ಮಾಡಿದ್ದು ನಾವು. ಕೇರಳದಿಂದ ಬರ್ತಾ ಪ್ರವಾಸ ತಡೆಯಬೇಕು ಅಂತ ಒಂದು ಡ್ರಾಮಾ ಮುಖಾಂತರ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡಿ ಎಲ್ಲ ಏರಿಯಾಗಳಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್, ರೋಡ್ ಸೈಡು ಎಲ್ಲ ಡ್ರಾಮಾ ಮುಖಾಂತರ ಇದು ಮಾಡಿದ್ವಿ. ಅದು ಅಷ್ಟು ಇಷ್ಟೊಂದು ಪೀಕ್ ಮಟ್ಟಕ್ಕೆ ಹೋಗುತ್ತೆ, ಹಿಂಗೆಲ್ಲ ಲಾಕೌಟ್ ಆಗುತ್ತೆ. ಸಾಕಷ್ಟು ಜನ ಅವೇರ್ನೆಸ್ ಇರಲಿ ಅಂತ ಮಾಡಿದಂಥದ್ದು. ಹಾಗಾಗಿ ಟೀಮ್ ವರ್ಕ್ 100% ಸಕ್ಸಸ್ ಸಿಗುತ್ತೆ. ನಿಮ್ಮ ಟೀಮಿಗೆ ಒಳ್ಳೆಯದಾಗಲಿ. ಅರಣ್ಯ ಅಧಿಕಾರಿ ತನೋಜ್ ಅವರು ಮಾತನಾಡಿ, ಇಂದಿನ ದಿನಗಳಲ್ಲಿ ಮಕ್ಕಳಲ್ಲಿ ಪರಿಸರ ಪ್ರಜ್ಞೆ ಮೂಡಿಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದರು. ಅವಶ್ಯಕತೆ ನೋಡಿಕೊಂಡು ನೀವು ಇದು ಮಾಡಿ, ತುಂಬ ಬೇಕಾದ್ರೆ ತೆಗೆದು ಇಲ್ಲ ಅನಾವಶ್ಯಕವಾಗಿ ಮರಗಳನ್ನು ತೆಗೆಯೋದು ಬೇಡ ಅಂತ ಸಜೆಷನ್ ಕೊಟ್ಟರು. ಸೊ ನಾವು ಆ ದಿಶೆಯಲ್ಲಿ ಬದ್ಧರಾಗಿತ್ತು ಅಂತ ಹೇಳ್ತಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಯಾವುದೇ ಸಸಿಗಳನ್ನು ಕೇಳಿ ನಾವು ಸದಾ ಸಿದ್ಧರಾಗಿರ್ತೀವಿ ಕೊಡಲಿಕ್ಕೆ. ಸೊ ಸಾರ್ವಜನಿಕಗೋಸ್ಕರನೇ ಕೆಲವು ಇಲಾಖೆಯಿಂದ ಬೆಳೆಸಿರ್ತೀವಿ. ಸೊ ನಾನು ಸ್ವಯಂ ಆಸಕ್ತಿಗೊಂಡು ಕೆಲವೊಂದೆಲ್ಲ ಬೆಳೆಸಿದ್ದೀನಿ. ಆಲಿಸೋದು ಈಗ ನಮ್ಮಲ್ಲಿ ಚಕ್ರಾಪುರದಲ್ಲಿ ಒಂದು ಫ್ಯಾಕ್ಟ್ರಿ ಆಲಿಸೋದು. ಸೊ ಅವನು ಬೇರೆ ಬೇರೆ ಕಡೆಯಿಂದ ಆಲಿಸ್ತಾರೆ. RF ನವೀನ್ ಕುಮಾರ್ ಅವರು ಮಾತನಾಡಿ, ಗಿಡಗಳನ್ನು ನೆಡದಿದ್ದರೂ ಪರವಾಗಿಲ್ಲ, ಇರುವ ಮರಗಳನ್ನು ಉಳಿಸಿ ಬೆಳೆಸಬೇಕಾದದ್ದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದರು. ಪ್ರತಿ ವರ್ಷಕ್ಕೆ ಒಂದು ಗಿಡ, 10 ವರ್ಷಕ್ಕೆ 10, 11 ವರ್ಷಕ್ಕೆ 11, ಈ ರೀತಿ ಗಿಡಗಳನ್ನ ಅವರು ನನಗೆ ಇನ್ಸ್ಪೈರ್ ಮಾಡಿದ್ರು. ಹಾಗಾಗಿ ನಮ್ಮ ಮನೆಗೆ ಕರ್ಕೊಂಡು ಗಿಡ ಬೆಳೆಸೋದು, ವಿಶ್ವ ಪರಿಸರ ದಿನ ಸೀಬೆ ಗಿಡನೇ ಇರ್ಬೋದು, ಮನೆ ಮುಂದೆ ಗುಂಡಿ ತೊಗೊಂಡ್ಬಿಟ್ಟು ಅಲ್ಲಿ ಒಂದು ನೆಡೋದು. ಒಟ್ಟಿಗೆ ಅವರಿಗೆ ಒಂದು ತಲೆಯಲ್ಲಿ ಇರಬೇಕು, ಗಿಡ ನೆಡಬೇಕು, ಏನು ಅದರಿಂದ ಏನು ಯೂಸಸ್ ಇದೆ. ಸರ್ ತಾವೇ ಗೊತ್ತಾಗಿದ್ದಲ್ಲ, ಹಾಗೆ ಮೇಡಮ್ ಮಾತಾಡ್ತಾ ಇದ್ದಾರೆ. ಗಿಡ ಹಾಕಿದಾಗ ಅವರು ಇಲ್ಲ ಮೇಡಮ್ ಹೇಳ್ತಾರೆ, ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅಂತ. ಯಾವ ಗಿಡ ನೆಟ್ಟರೆ ಏನು, ಯಾರಿಗೆ ಹೆಲ್ಪ್ಫುಲ್ ಇದೆ, ಆ ಟೈಪೆಲ್ಲ ಒಂದು ಪ್ರೋಗ್ರಾಮ್ ಮಾಡಬೇಕು. ಪ್ರೋಗ್ರಾಮ್ ಆದಾಗ ಆದಷ್ಟು ಪಾಪ ನೀವೆಲ್ಲ ಇಲ್ಲಿ ಕೂತಿದ್ದೀರಿ, ನಿಮಗೂ ಕಾಳಜಿ ಇದೆ, ಈ ಮಕ್ಕಳನ್ನು ಯೂಸ್ ಮಾಡಬೇಕು. ಹರಡಿದ್ರು ಆಯ್ತಾ. ನಮ್ಮನ್ನು ಅವಾಗ ಟೀಮ್ನಲ್ಲಿ ಹಾಕೊಂಡಿದ್ರು ಫ್ಯೂ ಇಯರ್ಸ್ ಬ್ಯಾಕ್. ನಾನು ಡಾಕ್ಟರ್ ಶುಭಾ ಇದ್ದರು. ಪ್ರತಿಯೊಂದು ಸತಿನೂ ಹೇಳಿದ್ರು, ಎಲ್ಲೇ ಒಂದು ಮರ ಕಡಿಲಿ ನಿಮ್ದೊಂದು ಸಿಗ್ನೇಚರ್ ಎಲ್ಲ ತೊಗೊತೀವಿ ನಾವು, ಸಂರಕ್ಷಣೆ ಮಾಡೋಕ್ಕೆ ನೀವೆಲ್ಲ ಅದಕ್ಕೆ ಬರಬೇಕು ಅಂತೆಲ್ಲ. ಈಗ ನಾನು ಸುಮಾರು ಸಂಘ ಸಂಸ್ಥೆಗಳು, ರೋಟ್ರಿ ಇರ್ಬೋದು, ಇಂಡರ್ವೀಲ್ ಇರ್ಬೋದು, ಲಯನ್ಸ್ ಇರ್ಬೋದು, ಪೆಟ್ರೋಲಿಯಂ ಸಂಘದ ಅಧ್ಯಕ್ಷರು, ಅವ್ರಿಗೆಲ್ಲವರೂ ನೀವು ಬನ್ನಿ ನಮ್ಮ ಗಿಡಗಳು ಕೊಡಿ, ನಾವು ಗಿಡ ನಡೆಸ್ತೀವಿ ಅಂತ ಹೇಳಿ ಕುಮಾರಸ್ವಾಮಿ ಇದ್ದಾಗಲೇ ಒಂದು 200 ಗಿಡ ಕೋಟೆಕೆರೆ ಹತ್ರ ಹಾಕಿದ್ವಿ. ಬಟ್ ಏಕಾಏಕಿ ಸಡನ್ನಾಗಿ ನಗರಸಭೆಯಿಂದ ಬಂದರು, ಅದಷ್ಟು ಕಳೆದಿದ್ದಾರೆ. ಒಂದು ಗಿಡ ಇಲ್ಲ. ಯಾವ ಮುಖ ಇಟ್ಕೊಂಡು ನಾವು ಯಾರನ್ನ ಕೇಳೋಣ ಸರ್ ಗಿಡ ಮಾಡಬೇಕು ಅಂತ ಬಂದಾಗ
ಇವರಿಗೆ ಇವರ ಸಂಪರ್ಕ ಆಯಿತು. ಅದಾದಮೇಲೆ ಸೀಡ್ ಬಾಲ್ಡ್ ಬಗ್ಗೆ ಮಾತಾಡಿದಾಗ ಅದನ್ನು ಯಾವ ಥರ ತಯಾರು ಮಾಡಬೇಕು ಆ ಒಂದಷ್ಟು ವಿಚಾರಗಳನ್ನು ಅರಣ್ಯ ಇಲಾಖೆ ಜೊತೆಯಲ್ಲಿ ಕಳೆದ ವರ್ಷ ನಾವು ಸೀಡ್ ಬಾಲ್ಡ್ನ ಮತ್ತು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಮಾಡಿದ್ದು ಪವಿತ್ರವನದಲ್ಲಿ. ಆ ಸಮಯದಲ್ಲಿ ಏನಾದರೂ ಒಂದು ವಿಶೇಷವಾಗಿರಬೇಕು, ಬರೀ ಒಂದು ಸೀಡ್ ಬಾಲ್ಡ್ನ ಎಸ್ಕೊಂಡು ಹೋದ್ರೆ ಆಗೋದಿಲ್ಲ. ಸಮಾಜದಲ್ಲಿ ಅವರಿಗೆ ಒಂದು ಪ್ರೇರಣೆ ಆಗುವಂತಹ ವ್ಯಕ್ತಿತ್ವಗಳನ್ನ ಒಂದಷ್ಟು ಜನರನ್ನ ಗುರುತಿಸಿಬಿಟ್ಟು ಅವರಿಗೆ ಗೌರವ ಒಂದು ಸೇವೆ ಮುಖಾಂತರದಲ್ಲಿ ಒಂದು ಕಡಿಮೆ ಸೇವೆನ ಒಂದು ಗೌರವ ಸಮರ್ಪಣೆ ಮಾಡಬೇಕು ಆಲೋಚನೆಗೆ ನಾವು ಕೈ ಜೋಡಿಸೋದು. ಕಳೆದ ವರ್ಷ ಒಂದು ಅರಣ್ಯ ಇಲಾಖೆಯ ಒಂದು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದಂಥ ಮೋಹನ್ ಕುಮಾರ್ ಅವರು, ಶಶಿಪ್ರಸಾದ್ ಅವರು, ಚಂದ್ರಶೇಖರ್ ನಾರಾಯಣಪುರ ಅವರಿಗೆ ಮತ್ತು ಯುವರಾಜ್ ಇವರುಗಳಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ವಿ. ಈ ಬಾರಿನಲ್ಲಿ ನಮ್ಮ ಆತ್ಮೀಯರು ಪದಾರ್ಥಗಳಲ್ಲಿ ಚಿಕ್ಕಮಗಳೂರಿನಲ್ಲಿ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಖ್ಯಾತಿಯಾಗಿರುವ ಅಂತಿದೆ. ಸೊ ಅಲ್ಲೇ ಪ್ರದೇಶ ಸಿಕ್ಕಿದ್ರು. ಸೊ ಹಂಗಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲ ಕಾಂಟ್ಯಾಕ್ಟ್ ಮಾಡಿಕೊಟ್ರು. ಹಂಗಾಗಿ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಮತ್ತು ನಾವು ಹಾಸನಲ್ಲಿ ಇನ್ನೊಂದು ಕ್ಯಾಂಪೇನ್ ಮಾಡಿದ್ವಿ ಹೋದ ವರ್ಷ. ಸೊ ಹೋದ ವರ್ಷ 2 ಕ್ಯಾಂಪೇನ್ ಮಾಡಿದ್ವಿ. ಅದಾದ್ಮೇಲೆ ಮತ್ತೆ ಈ ವರ್ಷವೂ ಮಳೆಗಾಲದಲ್ಲಿ ಸ್ಟಾರ್ಟ್ ಮಾಡಬೇಕಂತ ಪ್ರದೇಶಕ್ಕೆ ಕಾಲ್ ಮಾಡಿ ಕೇಳಿದಾಗ ಅವರು ಹೆಲ್ಪ್ ಎಲ್ಲ ಮಾಡಿ ಇಲ್ಲಿ ಕಾಂಟ್ಯಾಕ್ಟ್ ಎಲ್ಲ ಇದು ಮಾಡಿಕೊಟ್ಟು ಸೊ 2 ದಿನ ಸ್ಟಾರ್ಟ್ ಮಾಡ್ತೀವಿ. ಹೇಳಿದರೆ ಪ್ರಕೃತಿ ಸುಂದರವಾಗಿದೆ, ಅದನ್ನು ರಕ್ಷಿಸಬೇಕು ಅಂತ ನಾವು ಪ್ರತಿ ವರ್ಷ ಕೂಡ ಪರಿಸರ ದಿನಾಚರಣೆಯನ್ನು ನಾವು ಆಚರಿಸ್ತೀವಿ. ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ಆಚರಿಸ್ತೀವಿ. ದೇಶಾದ್ಯಂತ ನಾವು ಆಚರಿಸ್ತೀವಿ. ಆಯಾಯ ರಾಜ್ಯಗಳಲ್ಲಿ, ಆಯಾಯ ಜಿಲ್ಲೆಗಳಲ್ಲಿ ನಾವು ಪರಿಸರ ದಿನಾಚರಣೆಯನ್ನು ಆಚರಿಸ್ತೀವಿ. ಆದರೆ ಆ ದಿನಕ್ಕೆ ಮಾತ್ರ ಸೀಮಿತ ಆಗಬಾರ್ದು ಅಂತ ನಮ್ಮ ಹೌಸ್ ಆಫ್ ಭಾರತ್ ತಂಡ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಕೂಡ ಹಮ್ಮಿಕೊಂಡು ಬಂದಿದೆ. ಕೊನೆ ವರ್ಷವೂ ಕೂಡ ಪವಿತ್ರವನ ಮತ್ತು ಸಿಗಗುಡ್ಡ ಈ ಥರ ಪ್ರದೇಶದಲ್ಲಿ ನಾವು ಇದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. ಇದೇ ಥರ ಕಂಟಿನ್ಯೂಸ್ ಆಗಿ ಬೀಜದುಂಡೆಯ ಬಿತ್ತನೆ ಮತ್ತು ಸಸಿ ನೆಡುವ ಕಾರ್ಯಕ್ರಮವನ್ನು ಕಂಟಿನ್ಯೂಸ್ ಆಗಿ ಕಾರ್ಯಕ್ರಮನ ಹಮ್ಮಿಕೊಳ್ಳೋಕ್ಕೆ ನೀವೆಲ್ಲರೂ ಕೂಡ ಕಾರ್ಯಕರ್ತರಾಗಿದ್ದೀರಾ. ತುಂಬ ಸಪೋರ್ಟಿವ್ ಆಗಿ ಈ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಿದ್ದೀರಾ. ಕಾರ್ಯಕ್ರಮದಲ್ಲಿ ಗ್ರೀನ್ ಫೋರ್ಸ್ ಮುಖ್ಯಸ್ಥರಾದ ಕಿರಣ್, ದರ್ಶನ್, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಪ್ರದೀಪ್, ಕಬ್ಬಿಗೆರೆ ಮೋಹನ್, ಕುಮಾರಸ್ವಾಮಿ, ಚಾರ್ವಿ, ಭೂಮಿಕಾ ನಿರೂಪಿಸಿ ದರ್ಶನ್ ವಂದಿಸಿದರು.